ಬಿ ಖಾತಾ ಆಸ್ತಿ ಮಾಲೀಕರಿಗೆ ಗುಡ್ ನ್ಯೂಸ್ ಅನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ. ರಾಜ್ಯದ ಎಲ್ಲ ಬಿ ಖಾತಾಗಳಿಗೂ ಎ ಖಾತಾ ಭಾಗ್ಯವನ್ನ ಕರುಣಿಸುವುದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರೋದು. ಒಂದು ವಿವಾದಕ್ಕೆ ಒಳಗಾಗಿರುವಂತಹ ಒಂದು ಸುದ್ದಿ ಆದರೆ ಇನ್ನೊಂದು ವಿವಾದಕ್ಕೂ ಕೂಡ ಒಳಗಾಗಿ ಅದನ್ನು ನಾವು ಸರಿಪಡಿಸ್ತೀವಿ ಅನ್ನುವಂಥದ್ದನ್ನು ಸಮರ್ಥನೆ ತೆಗೆದುಕೊಂಡು ಈಗ ಬಿ ಖಾತೆಗಳಿಗೆ ಎ ಖಾತೆ ಭಾಗ್ಯವನ್ನ ಕರುಣಿಸೋದಕ್ಕೆ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ. ಮತ್ತೊಂದು ಭಾಗ್ಯದ ಎಳೆಯನ್ನು ಬಿಡೋದಕ್ಕೆ ಸರ್ಕಾರ ಮುಂದಾಗಿರೋದು. ಬೆಂಗಳೂರು ಬಳಿಕ ಸ್ಥಳೀಯ ಸಂಸ್ಥೆ ವ್ಯಾಪ್ತಿಗೂ ಕೂಡ ಬಂಪರ್ ಒಂದು ಉಡುಗೊರೆ ಇದು. ಬಿ ಖಾತಾ ನಿವೇಶನ, ಕಟ್ಟಡ, ಫ್ಲಾಟ್ಗಳಿಗೆ ಎ ಖಾತವನ್ನು ಕೊಡುವುದಕ್ಕೆ ಸರ್ಕಾರ ಮುಂದಾಗಿರೋದು. ರಾಜ್ಯದಾದ್ಯಂತ 10 ಲಕ್ಷ ಕಟ್ಟಡಗಳಿಗೆ ಇದರಿಂದ ಲಾಭ ಆಗಲಿಕ್ಕಿದೆ. ವಿಧಾನಸೌಧದಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನು ಸಚಿವರಾಗಿರುವಂತಹ ಎಚ್.ಕೆ. ಪಾಟೀಲ್ ಹೇಳಿಕೆಯನ್ನು ನೀಡಿದ್ದಾರೆ. ಗಮನಿಸಬೇಕು, ಈ ಹಿಂದೆ ವಿಪಕ್ಷಗಳೆಲ್ಲರೂ ಕೂಡ ಬಹಳ ಪ್ರಮುಖವಾಗಿ ಕುಮಾರಸ್ವಾಮಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ತಿವಿಯುವಂತ ಪ್ರಯತ್ನ ಮಾಡಿದ್ರು. ಇವತ್ತು ನಡೆದಿರುವಂತಹ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕಾನೂನು ಸಚಿವರಾಗಿರುವಂತಹ ಎಚ್.ಕೆ. ಪಾಟೀಲ್ ಈ ಸಂಬಂಧಿಸಿದ ಹಾಗೆ ವಿವರಿಸಿದ್ದಾರೆ ಅನ್ನೋದಾಗಿ ತಿಳಿದು ಬಂದಿದೆ. ಸೊ ಬಿ ಖಾತಾ, ಎ ಖಾತಾ ಈ ಎಲ್ಲ ಒಂದು ಗೊಂದಲ ಜನರಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿತ್ತು. ಕೆಲವೊಂದು ಸಂದರ್ಭದಲ್ಲಿ ದಾಖಲೆಗಳು ಸರಿ ಇರಲಿಲ್ಲ. ಆ ದಾಖಲೆಗಳು ಏನಿದೆ ಅದೆಲ್ಲವೂ ಕೂಡ ಅಕ್ರಮವಾಗಿತ್ತು. ಅದೆಲ್ಲವನ್ನು ಕೂಡ ಸರಿಪಡಿಸಿ ನಾವು ಎಲ್ಲದಕ್ಕೂ ಕೂಡ ಎ ಖಾತೆಯನ್ನು ಕೊಡ್ತೀವಿ ಅನ್ನೋದಾಗಿ, ಅಂದರೆ ಬಿ ಖಾತೆಯನ್ನು ಯಾರೆಲ್ಲ ಹೊಂದಿದ್ದಾರೋ ಅದಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆಗಳನ್ನು ಆಧರಿಸಿ ಎ ಖಾತೆಯನ್ನು ಕೊಡ್ತೀವಿ ಅನ್ನೋದಾಗಿ ಈಗ ಸರ್ಕಾರ ಸ್ಪಷ್ಟಪಡಿಸಿದೆ. ಸಂಬಂಧಿಸಿದ ಹಾಗೆ ಎಚ್.ಕೆ. ಪಾಟೀಲ್ ಅದರ ಬಗ್ಗೆ ವಿವರಿಸಿದ್ದಾರೆ. ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಆಗಿತ್ತು. ವಿ.ಬಿ.ಜಿ. ರಾಮ್ ಕಾಯ್ದೆ, ನರೇಗಾ ಕಾಯ್ದೆಯನ್ನು ಬದಲಿಸಿ ವಿ.ಬಿ.ಜಿ. ರಾಮ್ ಕಾಯ್ದೆ ಅಂತ ಕೇಂದ್ರ ಸರ್ಕಾರ ಮರುನಾಮಕರಣ ಮಾಡಿತ್ತಲ್ಲ, ಅದರ ಬಗ್ಗೆ ಯಾವುದೇ ರೀತಿಯಲ್ಲಿ ಚರ್ಚೆ ಆಗಿಲ್ಲ ಅನ್ನೋದಾಗಿ ಕೂಡ ಚರ್ಚೆ ಆಗಿದೆ ಅನ್ನೋದಾಗಿ ವಿಧಾನಸೌಧದಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ಹೇಳಿಕೆಯನ್ನು ನೀಡಿದ್ದಾರೆ. ನೋಡಿ, ಈ ಕಾಯ್ದೆ ವಿರುದ್ಧ ಸುಪ್ರೀಂಗೆ ಹೋಗೋದಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ. ಕಾಂಗ್ರೆಸ್ ಸರ್ಕಾರದಿಂದ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಅಪ್ಡೇಟ್ ಇದು. ಜನತಾ ನ್ಯಾಯಾಲಯಕ್ಕೆ ಹೋಗಲು ತೀರ್ಮಾನ ಮಾಡಿದ್ವಿ, ಜನರ ಮುಂದೆ ಇದನ್ನು ಇಡ್ತೀವಿ ಅನ್ನೋದಾಗಿ ಕೇಂದ್ರ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಟ್ಟಿದ್ದೇವೆ. ವಿಕೇಂದ್ರೀಕರಣ ಚಳವಳಿ ಪ್ರಾರಂಭವಾಗಿದೆ, ವಿಕೇಂದ್ರೀಕರಣಕ್ಕೆ ಕೊಡಲಿ ಪೆಟ್ಟು ಬಿದ್ದಿದೆ ಅನ್ನೋದಾಗಿ ಅವರು ಹೇಳಿದ್ದಾರೆ. ಬಡವರ ಉದ್ಯೋಗದ ಹಕ್ಕು ಇಲ್ಲದಂತಾಗಿದೆ, ಪಂಚಾಯಿತಿ ಆಸ್ತಿ ನಿರ್ವಹಣೆಗೂ ಕೂಡ ಪೆಟ್ಟು ಬಿದ್ದಿದೆ ಅನ್ನೋದಾಗಿ ಇದರಿಂದ ಕಾಂಗ್ರೆಸ್ ಸರ್ಕಾರ ಹೇಳಿರುವುದು. ಕೂಲಿಕಾರರ ಹಿತಕ್ಕೂ ಕೂಡ ಧಕ್ಕೆ ಆಗಿದೆ ಅನ್ನೋದಾಗಿ ಎಚ್.ಕೆ. ಪಾಟೀಲ್ ಹೇಳಿಕೆಯನ್ನು ನೀಡಿರುವುದು. ಹಾಗಾಗಿ ಈ ನಿರ್ಧಾರ ತೆಗೆದುಕೊಂಡಿದ್ದೇವೆ. ಸಂಪುಟ ಸಭೆಯ ಬಳಿಕ ಎಚ್.ಕೆ. ಪಾಟೀಲ್ ಈ ರೀತಿಯಾಗಿ ಹೇಳಿಕೆಯನ್ನು ನೀಡಿರುವುದು. ಸಂಬಂಧಿಸಿದ ಹಾಗೆ ಉಭಯ ಸದನಗಳಲ್ಲಿ, ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ ಈ ಸಂಬಂಧಪಟ್ಟ ಹಾಗೆ ಮಸೂದೆಯನ್ನು ಮಂಡಿಸ್ತಾ ಇರುವಂತಹ ಸಂದರ್ಭದಲ್ಲೇ, ಚೌಹಾಣ್ ಅವರು ಮಂಡಿಸ್ತಾ ಇರುವಂತಹ ಸಂದರ್ಭದಲ್ಲೇ ಈ ಒಂದು ಕಾಯ್ದೆಯನ್ನು ಬಲವಾಗಿ ವಿರೋಧಿಸುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡಿತು ಅಂತ ಪ್ರಿಯಾಂಕಾ ಗಾಂಧಿ ಅವರಿಂದ ಹಿಡಿದು ರಾಹುಲ್ ಗಾಂಧಿ ಅವರಿಂದ ಹಿಡಿದು ಬೇರೆ ಬೇರೆ ಎಲ್ಲ ವಿಪಕ್ಷಗಳ ಇಂಡಿಯಾ ಮೈತ್ರಿಕೂಟದ ಸಂಸದರು ಈ ಕಾಯ್ದೆಯನ್ನು ಬಹಳ ದೊಡ್ಡ ಮಟ್ಟದಲ್ಲಿ ವಿರೋಧಿಸುವಂತ ಕೆಲಸ ಮಾಡಿದ್ರು. ಅದಾದ ಬಳಿಕ ರಾಜ್ಯ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಈ ನರೇಗಾ ಕಾಯ್ದೆಯ ಹೆಸರನ್ನು ಬದಲಾಯಿಸಿರುವುದಕ್ಕೆ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡುವುದರ ಮೂಲಕವಾಗಿ ಒಂದು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿರೋಧವನ್ನ ಮಾಡಿತ್ತು ಅನ್ನೋದನ್ನು ಗಮನಿಸಬೇಕು. ಇವತ್ತು ನಡೆದಿರುವಂತಹ ಕ್ಯಾಬಿನೆಟ್ ಸಭೆಯಲ್ಲಿ ಈ ನರೇಗಾ ಕಾಯ್ದೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನಿನ ಮೊರೆ ಹೋಗ್ತೀವಿ ನಾವು, ಮತ್ತೆ ನಾವು ಜನತಾ ನ್ಯಾಯಾಲಯಕ್ಕೆ ಹೋಗ್ತೀವಿ, ಜನರ ಜೊತೆಗೆ ಹೋಗ್ತೀವಿ, ಯಾರೆಲ್ಲ ಕೂಲಿಕಾರರಿದ್ದಾರೋ ಅವರ ಬದುಕಿಗೆ ಈ ಒಂದು ಪೆಟ್ಟು ಬಿದ್ದಿದೆ. ಸೊ ಈ 60-40 ಅನುಪಾತ ಏನಿದೆಯಲ್ಲ ಈ ಒಂದು ಕಾಯ್ದೆಯಲ್ಲಿ ಹೇಳಿರೋದು ಅದು ಸಾಧ್ಯವೇ ಇಲ್ಲ ಅನ್ನುವುದನ್ನು ಈಗ ಕಾಂಗ್ರೆಸ್ ವಾದಿಸ್ತಾ ಇದೆ. ಸಂಬಂಧಪಟ್ಟ ಹಾಗೆ ಕ್ಯಾಬಿನೆಟ್ನಲ್ಲಿ ಒಂದು ಚರ್ಚೆ ಆಗಿದೆ, ಚರ್ಚೆಯಲ್ಲಿ ಒಂದು ತೀರ್ಮಾನಕ್ಕೆ ಬರಲಾಗಿದೆ. ಆ ತೀರ್ಮಾನವನ್ನ ಎಚ್.ಕೆ. ಪಾಟೀಲ್ ವಿವರಿಸಿದ್ದಾರೆ. ಎಚ್.ಕೆ. ಪಾಟೀಲ್ ಮಾಧ್ಯಮದ ವರದಿಗಾರರ ಜೊತೆಗೆ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ.